ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುಂದಿರಾಜು. ರಾಜ್ಯದಲ್ಲಿ ಇತ್ತೀಚೆಗೆ ಡ್ರಗ್ಸ್ ಡೀಲ್ ಪ್ರಕರಣಗಳು ಕೂಡ ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಏನು ಹೊರ ರಾಜ್ಯದ ಪೊಲೀಸರು ಕೂಡ ರಾಜ್ಯಕ್ಕೆ ಭೇಟಿ ಕೊಟ್ಟು ಇಲ್ಲಿರುವಂಥ ಒಂದು ಡ್ರಗ್ಸ್ ಫ್ಯಾಕ್ಟರಿಗಳಿರ್ಬೋದು ಮತ್ತು ಡ್ರಗ್ಸ್ ಸಪ್ಲೈ ಮಾಡುವಂಥ ಏನು ಪೆಡ್ಲರ್ಗಳೇನಿದ್ರೆ ಅವರನ್ನು ಪತ್ತೆ ಮಾಡಿ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರೋದ್ರಿಂದ ಈ ಬಗ್ಗೆ ಒಂದು ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕೂಡ ಒಂದು ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗಿರೋದು. ಮತ್ತು ಇದೇ ವೇಳೆ ಏನು ಸರ್ಕಾರ ಕೂಡ ಇದನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದ್ದು, ರಾಜ್ಯದಲ್ಲಿ ಡ್ರಗ್ಸ್ ದಂಧೆ ಇರ್ಬೋದು ಮತ್ತು ಈ ಒಂದು ತಯಾರಿ ಘಟಕಗಳೇನಿದೆ ಅವುಗಳಿಗೆ ಕಡಿವಾಣ ಹಾಕಲೇಬೇಕು ಅಂತೇಳಿ ಒಂದು ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ಕೂಡ ಈಗ ರವಾನೆ ಮಾಡಿದೆ. ಹಾಗಾದರೆ ಯಾವ ರೀತಿಯ ಒಂದು ಸರ್ಕಾರ ಕೊಟ್ಟಿರುವಂಥ ಸೂಚನೆಗಳು ಏನಿದೆ ಮತ್ತು ಯಾವ ರೀತಿಯ ಒಂದು ಅದಕ್ಕೆ ಬ್ರೇಕ್ ಆಗಬೇಕು ಅನ್ನೋದ್ರ ಬಗ್ಗೆ ಪೊಲೀಸ್ ಇಲಾಖೆ ತಯಾರಿ ನಡೆದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ, ಹಾಗೂ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ. ವೀಕ್ಷಕರೇ, ಇತ್ತೀಚೆಗೆ ಎರಡು ಪ್ರಮುಖ ಪ್ರಕರಣಗಳಲ್ಲಿ ಒಂದು ಮಹಾರಾಷ್ಟ್ರ ಪೊಲೀಸರು ಕೂಡ ಒಂದು ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಒಂದು ಡ್ರಗ್ ಫ್ಯಾಕ್ಟರಿಗಳನ್ನು ಕೂಡ ಸೀಸ್ ಮಾಡಿದ್ರು. ಆ ಒಂದು ಫ್ಯಾಕ್ಟರಿಗಳ ಮುಖಾಂತರವಾಗಿ ಇಲ್ಲಿಂದ ಡ್ರಗ್ಸ್ ತಯಾರಿ ಆಗ್ತಿತ್ತು. ನಂತರ ಅದನ್ನು ದೇಶದ ಬೇರೆ ಬೇರೆ ಕಡೆಗಳು ಕೂಡ ಒಂದು ಸಾಗಾಟ ಮಾಡ್ತಾ ಇದ್ದಾರೆ ಅನ್ನೋದು ಆರೋಪ ಕೂಡ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಪೊಲೀಸರು ಕೂಡ ಬೆಂಗಳೂರಿನ 3 ಕಡೆ ರೈಡನ್ನು ಮಾಡಿ ಅವುಗಳನ್ನು ತಯಾರಿ ಮಾಡುವಂಥ ಘಟಕಗಳೇನಿದೆ ಅಲ್ಲಿ ಕೆಲವು ಕಚ್ಚಾ ವಸ್ತುಗಳನ್ನು ಕೂಡ ಸೀಸ್ ಮಾಡ್ತಾರೆ. ಅದೇ ರೀತಿಯಾಗಿ ಮೈಸೂರಿನಲ್ಲಿ ಕೂಡ ಒಂದು ಫ್ಯಾಕ್ಟರಿಯನ್ನು ಸೀಸ್ ಮಾಡಿ ಅಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಒಂದು ಡ್ರಗ್ಸ್ ತಯಾರಿ ಒಂದು ವಸ್ತುಗಳಿರ್ಬೋದು ಮತ್ತು ಡ್ರಗ್ಸನ್ನು ಕೂಡ ಸೀಸ್ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕೂಡ ಈಗ ಈ ಒಂದು ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಪೊಲೀಸರು ಯಾವ ರೀತಿ ರಾಜ್ಯ ಪೊಲೀಸರು ಯಾಕೆ ಇವುಗಳನ್ನು ಪತ್ತೆ ಮಾಡ್ತಾ ಇಲ್ಲ ಮತ್ತು ನಮ್ಮ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಕೂಡ ಈಗ ಮಾಡ್ತಾ ಇರೋದು. ಅದರಿಂದ ರಾಜ್ಯ ಪೊಲೀಸ್ ಇಲಾಖೆ ಕೂಡ ಇದರ ಬಗ್ಗೆ ತುಂಬ ಕಟ್ಟುನಿಟ್ಟಿನ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು. ಪ್ರತಿ ಠಾಣಾ ವ್ಯಾಪ್ತಿಯಲ್ಲಿ ಇಂಥ ಒಂದು ಘಟಕಗಳಿರ್ಬೋದು ಅಥವಾ ಡ್ರಗ್ಸ್ ಯಾರು ಮಾರಾಟ ಮಾಡ್ತಾರೆ ಮತ್ತು ಎಲ್ಲಿಂದ ಸಪ್ಲೈ ಮಾಡ್ತಾರೆ ಅಂತ ಒಂದು ಚೈನ್ ಲಿಂಕ್ಸನ್ನು ಪತ್ತೆ ಮಾಡಿ ಅವುಗಳಿಗೆ ಒಂದು ಕಡಿವಾಣ ಹಾಕಲೇಬೇಕು ಅಂತೇಳಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ನಿನ್ನೆ ನಡೆದ ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿಗಳ ಒಂದು ವಾರ್ಷಿಕ ಸಭೆ ಏನಿದೆ, ಈ ಒಂದು ಸಭೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಒಂದು ಗಂಭೀರ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದು ಪೊಲೀಸ್ ಇಲಾಖೆ ಒಂದು ಗಂಭೀರವಾಗಿ ಇದನ್ನು ಪರಿಗಣನೆ ಮಾಡಬೇಕು, ಅದಕ್ಕೆ ಕಡಿವಾಣ ಹಾಕಲೇಬೇಕು ಅನ್ನೋಂತೇಳಿ ಒಂದು ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಯಾಕೆಂದರೆ ಮಹಾರಾಷ್ಟ್ರ ಪೊಲೀಸರು ಇಲ್ಲಿ ಬಂದು ಈ ಒಂದು ಘಟಕಗಳನ್ನು ಪತ್ತೆ ಮಾಡ್ತಾರೆ ಮತ್ತು ಅರೆಸ್ಟ್ ಮಾಡ್ತಾರೆ ಮತ್ತು ಇಲ್ಲಿ ಡ್ರಗ್ಸ್ ತಯಾರಿ ಮಾಡುವಂಥ ವಸ್ತುಗಳನ್ನು ಸೀಸ್ ಮಾಡ್ತಾರೆ. ಅಂದರೆ ನಮ್ಮ ಪೊಲೀಸರು ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ಒಂದು ಪ್ರಶ್ನೆಯನ್ನು ಕೂಡ ಈಗ ಮುಖ್ಯಮಂತ್ರಿಗಳೇ ಕೂಡ ಎತ್ತಿರೋದ್ರಿಂದ ಈಗ ಪೊಲೀಸ್ ಇಲಾಖೆಯಿಂದಲೂ ಕೂಡ ಇದರ ಬಗ್ಗೆ ಒಂದು ಕಡಿವಾಣ ಹಾಕೋದಕ್ಕೆ ಬೇಕಾದಂಥ ಒಂದು ಸಿದ್ಧತೆಗಳು ಕೂಡ ನಡೀತಾ ಇದೆ. ಅಲ್ಲದೆ ಪ್ರತಿ ಠಾಣಾ ವ್ಯಾಪ್ತಿಯಲ್ಲಿ ಪ್ರತಿ ಪೊಲೀಸ್ ಅಧಿಕಾರಿಗಳು ಕೂಡ ಯಾರು ಡ್ರಗ್ಸನ್ನು ಸಪ್ಲೈ ಮಾಡ್ತಾರೆ ಮತ್ತು ಯಾರು ಮಾರಾಟ ಮಾಡ್ತಾರೆ ಮತ್ತು ಯಾರು ಅದನ್ನು ಸೇವನೆ ಮಾಡ್ತಾರೆ, ಈ ಒಂದು ಚೈನ್ ಲಿಂಕ್ ಇರುತ್ತೆ, ಅವುಗಳನ್ನು ಪತ್ತೆ ಮಾಡಬೇಕು. ಡ್ರಗ್ಸ್ ಸೇವನೆ ಮಾಡೋದಿರ್ಬೋದು ಮತ್ತು ಮಾರಾಟ ಮಾಡೋಂಥದ್ದು ಇರ್ಬೋದು ಮತ್ತು ಅದನ್ನು ಸಪ್ಲೈ ಮಾಡುವಂಥ ವ್ಯಕ್ತಿಗಳೇನಿದ್ರೆ ಅವರನ್ನು ಪತ್ತೆ ಮಾಡಿ ಅವರ ಮುಖಾಂತರವಾಗಿ ಇಡೀ ಈ ಒಂದು ಡ್ರಗ್ಸನ್ನು ಎಲ್ಲಿ ತಯಾರಿ ಮಾಡ್ತಾರೆ ಆ ಒಂದು ಮೂಲವನ್ನು ಪತ್ತೆ ಮಾಡಿ ಕ್ರಮ ಕೈಗೊಳ್ಳಲೇಬೇಕು ಅಂತೇಳಿ ಈಗ ಮುಖ್ಯಮಂತ್ರಿಗಳು ಕೂಡ ಒಂದು ಖಡಕ್ ಆಗಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಬೇರೆ ರಾಜ್ಯದ ಪೊಲೀಸರು ನಮ್ಮ ರಾಜ್ಯಕ್ಕೆ ಬಂದು ಇಲ್ಲಿ ಈ ಒಂದು ಫ್ಯಾಕ್ಟರಿಗಳನ್ನು ಪತ್ತೆ ಮಾಡ್ತಾರೆ ಮತ್ತು ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡ್ತಾರೆ, ಹಾಗೂ ಇಲ್ಲಿ ಸಿಗುವಂಥ ಆ ಒಂದು ಕಚ್ಚಾ ಸಾಮಗ್ರಿಗಳನ್ನು ಕೂಡ ಸೀಸ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿರುವಂಥ ಸ್ಥಳೀಯ ಪೊಲೀಸರು ಇದನ್ನು ಯಾಕೆ ಪತ್ತೆ ಮಾಡ್ತಾ ಇಲ್ಲ, ಯಾಕೆ ಈ ರೀತಿ ಹಿನ್ನಡೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಕೆಲವು ಪ್ರಶ್ನೆಗಳನ್ನು ಕೂಡ ಎತ್ತಿರೋದ್ರಿಂದ ಈಗ ಇದಕ್ಕೆ ಆದಷ್ಟು ಬೇಗ ಈ ಒಂದು ಡ್ರಗ್ಸ್ ದಂಧೆಗೆ ಕಡಿವಾಣ ಹಾಕಬೇಕು ಮತ್ತು ಇದನ್ನು ತಯಾರಿ ಮಾಡುವಂಥ ಘಟಕಗಳಿಗೆ ಕೂಡ ಒಂದು ಫುಲ್ ಸ್ಟಾಪ್ ಇಡೋದಕ್ಕೆ ಕೂಡ ಈಗ ಸೂಚನೆ ಕೊಟ್ಟಿರೋದ್ರಿಂದ ಈಗ ಪೊಲೀಸ್ ಇಲಾಖೆ ಕೂಡ ಇದರ ಬಗ್ಗೆ ಸರ್ವಸನ್ನದ್ಧರಾಗಿ ಈ ಒಂದು ಡ್ರಗ್ಸ್ ಜಾಲವನ್ನು ಸಂಪೂರ್ಣವಾಗಿ ತಡೆಗಟ್ಟುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಈಗಾಗಲೇ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಡ್ರಗ್ಸ್ ಡೀಲ್ ಮಾಡುವಂಥ ಒಂದು ಪೆಡ್ಲರ್ಗಳನ್ನು ಕೂಡ ಪತ್ತೆ ಮಾಡ್ತಾ ಇದ್ದಾರೆ. ಮತ್ತು ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸನ್ನು ಕೂಡ ಪೊಲೀಸರು ಪತ್ತೆ ಮಾಡಿ ಅದನ್ನು ನಾಶಪಡಿಸುವಂಥ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇರೋದು. ಆದರೆ ಡ್ರಗ್ಸ್ ತಯಾರಿ ಮಾಡುವಂಥ ಕೆಲವು ಘಟಕಗಳು ಕೂಡ ಈಗ ಇತ್ತೀಚೆಗೆ ಪತ್ತೆ ಆಗ್ತಾ ಇರೋದ್ರಿಂದ ಇದು ಕೂಡ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ತಲೆನೋವಾಗಿದ್ದು, ಸ್ಥಳೀಯ ಮಟ್ಟದಲ್ಲಿ ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಇದ್ರ ಬಗ್ಗೆ ನಿಗಾ ವಹಿಸಿ ಆ ಒಂದು ಡ್ರಗ್ಸ್ ತಯಾರಿ ಘಟಕಗಳನ್ನು ಕೂಡ ಈಗ ಅದಕ್ಕೆ ಕಡಿವಾಣ ಹಾಕುವಂಥ ಕೆಲಸ ಕೂಡ ಈಗ ಮಾಡಬೇಕಾಗುತ್ತೆ. ಆ ಸಲುವಾಗಿ ಈಗ ಪ್ರತಿ ಠಾಣಾ ವ್ಯಾಪ್ತಿಯಲ್ಲಿ ಇನ್ಸ್ಪೆಕ್ಟರ್ ಇರ್ಬೋದು ಮತ್ತು ಸಬ್ ಇನ್ಸ್ಪೆಕ್ಟರ್ ಇರ್ಬೋದು ಮತ್ತು ACP DYSPಗಳೇನಿದ್ರೆ ಅವರು ಇದ್ರ ಬಗ್ಗೆ ಒಂದು ನಿಗಾ ವಹಿಸಬೇಕು ಮತ್ತು ಅವರು ಇದ್ರ ಬಗ್ಗೆ ಕಡಿವಾಣ ಹಾಕಬೇಕು ಅಂತೇಳಿ ಈಗ ಕೂಡ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿರೋದು. ಇದರ ಮೇಲುಸ್ತುವಾರಿಯನ್ನು ಆಯಾ ಜಿಲ್ಲಾ SPಗಳು ಮತ್ತು DCPಗಳು ವಹಿಸ್ಕೊಳ್ಬೇಕಾಗುತ್ತೆ. ಅವರು ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಏನೆಲ್ಲ ಕೆಲಸ ಮಾಡ್ತಾರೆ ಅದ್ರ ಮೇಲೆ ಕೂಡ ನಿಗಾ ವಹಿಸಬೇಕು ಮತ್ತು ಇಂಥ ಒಂದು ಡ್ರಗ್ಸ್ ದಂಧೆಗಳಿಗೆ ಒಂದು ಕಡಿವಾಣ ಹಾಕೋದಕ್ಕೆ
ಅಗತ್ಯ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕು ಅಂತೇಳಿ ಈಗ ಒಂದು ಸೂಚನೆ ಕೂಡ ಕೊಟ್ಟಿದ್ದು, ಈಗ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.